ಹಾಯ್. ಕಾಂತಾರ ಮೂವಿ ನೋಡಿದ್ರಾ? ಹೇಗೆ ಅನಿಸ್ತು? ಕಾಂತಾರ ಮೂವಿ ನೋಡಿ ಬಂದ ಮೇಲೆ ತುಂಬಾ ಜನ ನನಗೂ ಈ ಕ್ವಶನ್ ಕೇಳಿದ್ರು, ಹೇಗೆ ಅನಿಸ್ತು ಅಂತ. ನಾನು ಹೇಳಿದೆ ಇನ್ನು ನೋಡಿಲ್ಲ, ನೋಡಿ ಬಂದ ಮೇಲೆ ಹೇಳ್ತೀನಿ ಅಂತ. ನಾನು ನೋಡಿ ಆಗಿದೆ ಈಗ. ಅದರ ಬಗ್ಗೆ ಒಂದಷ್ಟು ಅಭಿಪ್ರಾಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿ, ಕ್ಲೋಸ್ ಫ್ರೆಂಡ್ ಅವರು, ನಾನ್ ನೋಡಕ್ಕಿಂತ ಮೊದ್ಲೇ ನಂಗೆ ಅವ್ರು ನೋಡಿ ಆಗಿತ್ತು. ಅವ್ರು ಕಾಲ್ ಮಾಡಿ, ನೀ ಕಾಂತಾರ ಮೂವಿ ನೋಡ್ದ ಅಂತ ಕೇಳಿದ್ರು. ನಾನು ಹೇಳ್ದೆ ಇಲ್ಲ, ಏನು ಚೆನ್ನಾಗಿ ಅನ್ಸ್ತಾ, ನಿಮ್ಗೆ ಖುಷಿ ಆಯ್ತಾ ಅಂದ್ರೆ, ನಂಗೆ ಕಾಂತಾರ ಖುಷಿ ಆಯ್ತು, ಕಾಂತಾರ ಒನ್ನಿಕ್ಕಿಂತ ಕಾಂತಾರ ತುಂಬಾ ತುಂಬಾ ಖುಷಿ ಆಯ್ತು ಅಂದ್ರು. ಹೌದಾ, ಇದೇ ಇಷ್ಟ ಆಯ್ತು, ಆದ್ರೆ ನಂಗೆ ಅದು ತುಂಬಾ ಇಷ್ಟ ಅಂದ್ರು. ಅದಕ್ಕೆ ಅವ್ರ ನೆಕ್ಸ್ಟ್ ಅವ್ರಿಗೆ ಇನ್ನೊಂದ್ ತರ ಟೆನ್ಷನ್ ಆಯ್ತಂತೆ. ಇದೇ ಅಭಿಪ್ರಾಯನ ಅವ್ರ ಮನೇಲಿ ಹೇಳಿದಾಗ ಅವ್ರ ಮಗಳು ಹೇಳಿದ್ಲಂತೆ, ಅಮ್ಮ ಇದನ್ನ ಯಾರು ಹೊರಗೆ ಹೇಳಕ್ ಹೋಗ್ಬೇಡ, ಯಾಕೆಂದ್ರೆ ನೀನ್ ಈ ರೀತಿ ಹೇಳಿದ್ರೆ ನಿಂಗೆ ಮೂವಿ ಜ್ಞಾನನೇ, ನಾಲೆಡ್ಜ್ ಏನು ಇಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾರೆ, ಸುಮ್ಮನಿದ್ ಬಿಡು ಅಂತ. ಇವ್ರು ಹೀಗೆ ಕಾಲ್ ಮಾಡಿ ನನ್ನ ಹತ್ರ ಕೇಳಿದ್ರು. ನಾನ್ ನೋಡಿ ಆದ್ಮೇಲೆ ಪುನಃ ಅವ್ರಿಗೆ ಕಾಲ್ ಮಾಡಿದೆ, ಹೇಗೆ ಅನಿಸ್ತು ಅಂದಾಗ ನಾನು ಹೇಳಿದೆ, ಮೂವಿ ಸೂಪರ್ ಆಗಿದೆ, ಚಾಪ್ಟರ್ 1 ತುಂಬಾ ಎಲ್ಲಾ ರೀತಿಯಿಂದ ತುಂಬಾ ಅದ್ಭುತವಾಗಿದೆ. ಅದೇ ರಿಯಲ್ ಲೈಫಿಗೆ, ನಮ್ಮ ಲೈಫಿಗೆ ಕನೆಕ್ಟ್ ಮಾಡಿ ನೋಡಿದಾಗ ನಂಗೂ ಕೂಡ ಕಾಂತಾರ 1 ತುಂಬಾ ಹತ್ರ ಆಯ್ತು. ಅಲ್ಲ ಸಾರಿ, ಕಾಂತಾರ ತುಂಬಾ ಹತ್ರ ಆಯ್ತು ಕಾಂತಾರ 1ಗಿಂತ ಅಂತ ಹೇಳಿದೆ. ಒಂದು ಅಭಿಪ್ರಾಯ ಹೇಳಿದಾಗ ಎಲ್ಲರಿಗೂ ಅನಿಸ್ಬೋದು, ಏನ್ ಇವಳು ಹೀಗೆ ಹೇಳ್ತಿದ್ದಾಳೆ ಅಂತ. ಕಾಂತಾರ ಒಂದು ಲೆವೆಲ್ ಅಂದ್ರೆ ಕಾಂತಾರ 1 ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಲುಪಿಯಾಗಿದೆ. ಇಡೀ ಭಾರತೀಯ ಚಿತ್ರರಂಗವನ್ನು ನಮ್ಮತ್ತ ತಿರುಗಿ ನೋಡುವಂತ, ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಕೆಲವು ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಈಗ ಟಾಪ್ ಟ್ರೆಂಡಿನಲ್ಲಿರುವ ಚಿತ್ರ. ಈ ಭಾರತದ ಯಾವುದೇ ಬಾಲಿವುಡ್, ಕಾಲಿವುಡ್ ಯಾವುದೇ ಕಂಪೇರ್ ಮಾಡಿದ್ರೆ ಈಗ ಟ್ರೆಂಡಿನಲ್ಲಿರುವ ಚಿತ್ರ ಅಂದ್ರೆ ಕಾಂತಾರ. ಇನ್ನು ರಿಷಬ್ ಶೆಟ್ಟಿ ಈ ಕಾಂತಾರ ಚಿತ್ರಕ್ಕೆ ಪಟ್ಟಿರುವ ಶ್ರಮಕ್ಕೆ ದೊಡ್ಡ ಹೆಡ್ಸಪ್ ಹೇಳಲೇಬೇಕು. ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಆ ಮೂವಿ ನೋಡಿದಾಗ್ಲೇ ಗೊತ್ತಾಗುತ್ತೆ. ಒಂದು ಗಳಿಗೆ ಒಂದು ಸೆಕೆಂಡ್ ಕೂಡ ಅವರು ಕಾಂತಾರ ಮೂವಿನ ಯೋಚಿಸದೇ ಇರಾಕಿಲ್ಲ. ಅವ್ರ ಏನು ಅದ್ರ ಒಂದು ವರ್ಕ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅದ್ರ ಎಂಡ್ ಮಾಡುವವರೆಗೆ ಅವ್ರು ಕಾಂತಾರ ಒಳಗೆ ಇಳಿದು ಹೋಗಿದ್ರು ಅಂತ ಅದ್ ನೋಡಿದಾಗ್ಲೇ ಗೊತ್ತಾಗತ್ತೆ. ಇನ್ನು ಅಲ್ಲಿ ಪ್ರತಿಯೊಂದು ಪಾತ್ರಗಳು ತುಂಬಾ ಚೆನ್ನಾಗಿ ನರೇಟ್ ಮಾಡ್ಲಾಗಿದ್ದಾವೆ. ಒಂಥರ ಹೇಗೆ ಬಂದಿದೆ ಅಂದ್ರೆ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಆದ್ರೆ ಈ ಕಾಂತಾರ ಚಿತ್ರದಲ್ಲಿ ಫಸ್ಟ್ ಬಂತಲ್ಲ ಕಾಂತಾರ, ಅದು ಹೇಗಿದೆ ಅಂದ್ರೆ ಈ ಭೂತಕೊಲೆ, ದಕ್ಷಿಣ ಕನ್ನಡದವರಿಗೆಲ್ಲ ತುಂಬಾ ಪರಿಚಯ. ಭೂತಕಾಲ, ಭೂತಾರಾಧನೆ ಅವರಿಗೆಲ್ಲ ಹೇಗೆ ಅಂದ್ರೆ ಆ ರಿಯಲ್ ಲೈಫ್ ಕೂಡ ಹಾಗೇ ನಡೆಯುತ್ತೆ. ಅಲ್ಲಿ ದೇವರು ಬಂದಾಗ, ದೈವ ಬಂದಾಗ ತಮ್ಮ ಕಷ್ಟಗಳನ್ನ ಹೇಳ್ತಾರೆ. ಕೆಲವೊಂದು ಸಮಸ್ಯೆಗಳು ಕೋರ್ಟಿನಲ್ಲಿ ಏನೋ ಸಮಸ್ಯೆ ಇದೆ ಅದನ್ನ ಕೂಡ ಬಂದಲ್ಲಿ ಕೇಳಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆಗಿರುವ ಆ ಚಿತ್ರ ಅದೇ ರೀತಿ ಇತ್ತು. ಈಗ ರಿಯಲ್ ಲೈಫಿಗೆ ತುಂಬಾ ಕನೆಕ್ಟ್ ಆಗಿದೆ ಇದ್ದ ಕಾರಣ ನಮಗೂ ಕೂಡ ತುಂಬಾ ಇದೇನೋ ನಮ್ಮ ಲೈಫಿಗೂ ತುಂಬಾ ಕನೆಕ್ಟ್ ಆಯ್ತು. ಆದ್ರೆ ಕಾಂತಾರ 1 ದಂತಕತೆ, ರಿಯಲ್ ಲೈಫಿಗೆ ನಾವು ತುಂಬಾ ಕನೆಕ್ಟ್ ಮಾಡಕ್ ಹೋಗ್ಬಾರ್ದು. ಅದನ್ನೊಂದು ದಂತಕತೆ ತರ ತೆಗೆದು ನೀವು ನೋಡಿದ್ದೆ ಆದ್ರೆ ಈ ಕಾಂತಾರ 1 ತುಂಬಾ ಸೂಪರ್ ಆಗಿದೆ. ಇನ್ನು ಕಥೆಯಲ್ಲಿ ಕೂಡ ಅಷ್ಟೇ, ಕೆಲವೊಂದು ನೀತಿ ಪಠಗಳನ್ನ ಹೇಳ್ತಾ ಹೋಗುತ್ತೆ. ದೈವನ ದೋಷಿಸಬಾರದು, ದೈವಕ್ಕೆ ಅಪನಿಂದನೆ ಮಾಡಿದ್ರೆ ದೈವ ಶಿಕ್ಷೆ ಕೊಟ್ರೆ ಹೇಗಿರುತ್ತೆ ಎಲ್ಲವನ್ನು ಹೇಳುವ ಪ್ರಯತ್ನ ಮಾಡಿದ್ದಾರೆ. ಕುಲಶೇಖರ ಅಂತ ಒಂದು ಪಾತ್ರ ಬರುತ್ತೆ ಅದರಲ್ಲಿ. ಆ ಕುಲಶೇಖರನೆಯನ್ನ ಅಂತ್ಯ ಮಾಡುವಾಗ, ಆ ಒಂದು ದೈವ ಬರುವಾಗ ನಮಗೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಆ ದೈವ ಕೊಡುವ ಶಿಕ್ಷೆ ಕೂಡ ಅತಿ ಭೀಕರವಾಗಿರುತ್ತೆ. ಆದ್ರೆ ಹಾಗೆ ಶಿಕ್ಷೆ ಕೊಡೋಕ್ಕಿಂತ ಮೊದ್ಲು ಕುಲಶೇಖರ್ನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ, ಅದನ್ನು ಜೀವ ಭಯ ಉಂಟಾಗುತ್ತೆ. ಅದೆಲ್ಲ ಅವನ ಕಣ್ಣುಗಳಲ್ಲಿ ನಾವು ನೋಡ್ಬೋದು. ಆ ರೀತಿ ಅಷ್ಟೊಂದು ಚೆನ್ನಾಗಿ ಆ ಒಂದು ಪಾತ್ರ, ಅದ್ರ ಅಂತ್ಯ ಎಲ್ಲ ಮಾಡಲಾಗಿದೆ. ಅದೇ ಈ ಚಿತ್ರದಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ಎಂಬುದು ಕನಕವತಿ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸೌಂದರ್ಯವತಿ, ಆ ಸೌಂದರ್ಯವತಿ ಇರುವ ಒಂದು ದುಷ್ಟ ಮುಖ ಅದ್ರಲ್ಲಿ ಕೊನೆಗೆ ರಿವೀಲ್ ಆಗೋದು. ಆದ್ರೆ ಆ ದುಷ್ಟೆಯ ಅಂತ್ಯ ಮಾತ್ರ ತುಂಬಾ ಬೇಗ ಮುಗಿಸಿದಕ್ಕೆ ಅನಿಸುತ್ತೆ. ಅವಳಿಗೆ ಅದ್ರಲ್ಲಿ ಒಂದು ಪಶ್ಚಾತ್ತಾಪ ಉಂಟು ಮಾಡ್ಬೋದಾಗಿತ್ತು. ಇನ್ನು ಅವಳಲ್ಲಿ ಕೂಡ ಅದೇ ಆ ಕುಲಶೇಖರ್ನಲ್ಲಿ ಕಂಡಂತ ಒಂದು ಭಯ ಇದೆಯಲ್ಲ, ಜೀವ ಭಯ, ಅದೇನು ಅಲ್ಲಿ ಕಂಡ್ಲಿಲ್ಲ. ಪಟ್ಟದ ದೈವ ಒಂದು ಅದ್ರಲ್ಲಿ ಇನ್ನೊಂದು ತುಂಬಾ ಒಂದು ಖುಷಿಯಾದ ವಿಷಯ ಅಂದ್ರೆ ಆಕೆಯ ಅಂತ್ಯ ಮಾಡಕ್ಕೆ ಸ್ತ್ರೀ ದೈವನೇ ಬಂದಿದ್ದು, ಪುರುಷ ದೈವ ಅಂತ್ಯ ಮಾಡಿದಲ್ಲ. ಆ ಸ್ತ್ರೀ ದೈವ ಬಂದು ಆಕೆಯನ್ನು ಶಿಕ್ಷೆ ಕೊಟ್ಟು ಸಾಯಿಸಲಾಯ್ತು. ಆದ್ರೆ ಆ ಶಿಕ್ಷೆ ಕೊಟ್ಟು ಸಾಯಿಸುವಾಗ ಅದು ಇನ್ನೂ ಸ್ವಲ್ಪ ವೈಭೀಕರಿಸಿದ್ರೆ ಈ ದಂತಕಥೆಗೆ ಇನ್ನೂ ಸ್ವಲ್ಪ ಸೂಟ್ ಆಗ್ತಿದ್ದು ಎಂಬುದು ನನ್ನ ಅಭಿಪ್ರಾಯ ಅಷ್ಟೇ. ಬಾಕಿ ಇನ್ನು ಎಲ್ಲಾ ರೀತಿಯಲ್ಲಿ ನೋಡಿದ್ರೆ
ಈ ಮೂವಿ ತುಂಬಾ ಅದ್ಭುತವಾಗಿದೆ. ಮತ್ತೆ ಈ ಮೂವಿ ನೋಡುವಾಗ ಒಂದು ಸ್ವಲ್ಪ ಬೇಸರ ಆಗೋದು ಅಂದ್ರೆ ನಮ್ಮ ರಾಕೇಶ್ ಅವ್ರನ್ನ ತುಂಬಾ ಮಿಸ್ ಮಾಡಿಕೊಳ್ತೀವಿ. ಎಂತ ಅದ್ಭುತ ಪಾತ್ರ ಮಾಡಿದ್ದಾರೆ ಅಂದ್ರೆ, ಅವ್ರೆಲ್ಲಾದ್ರೂ ಬದುಕಿದ್ರೆ ಖಂಡಿತ ಕನ್ನಡದಲ್ಲಿ ಒಂದು ದೊಡ್ಡ ಕಾಮಿಡಿ ಸ್ಟಾರ್ ಆಗ್ತಿದ್ರು. ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ. ಅವ್ರನ್ನ ಅವರ ಒಂದು ಕೊನೆಯ ಮಾರ್ಕ್ ತುಂಬಾ ಅದ್ಭುತವಾಗಿ ಎಂದೆಂದು, ಈಗ ಮಾತ್ರ ಅಲ್ಲ, ಆ ರಾಕೇಶ್ ಅವ್ರನ್ನ ನಾವು ನಮ್ಮ ಮುಂದಿನ ಜನರೇಷನ್ ಕೂಡ ನೆನಪಿಸ್ಕೊಳ್ತಾರೆ, ಗುರ್ತಿಸ್ತಾರೆ. ಆ ಒಂದು ರೀತಿಯ ತೂಕದ ಪಾತ್ರನ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವಕಾಶ ಕೊಟ್ಟ ಇದು ರಿಷಬ್ ಶೆಟ್ಟಿ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಆ ಒಂದು ನಟನೆಗೆ ನಿಜವಾಗಲೂ ಈ ಒಂದು ಚಿತ್ರ ಶ್ರದ್ಧಾಂಜಲಿ ಈ ಒಂದು ಪಾತ್ರದ ಮೂಲಕ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಂತ ಒಂದು ಅದ್ಭುತ ಕಲಾವಿದನನ್ನು ಗುರ್ತಿಸಿ ಅವ್ರಿಗೊಂದು ಅವಕಾಶ ಕೊಟ್ಟು, ಈಗ ಅವ್ರು ನಮ್ಮೊಂದಿಗಿಲ್ಲ, ಅದೊಂದು ಬೇಸರದ ಸಂಗತಿ ಆದ್ರೂ ಕೂಡ ಒಂಥರ ಅವರ ನೆನಪು, ಅವರ ಒಂದು ನಗು ಅದೆಲ್ಲ ಸದಾ ನಮ್ಮಲ್ಲಿ ಉಳಿಯುವಂತೆ ಮಾಡ್ತಿದೆ ಈ ಚಿತ್ರ. ಇನ್ನು ಅಲ್ಲಿ ಬರುವ ಎಲ್ಲಾ ಕಥೆಗಳಲ್ಲಿ ನಾವು ಕೆಲವೊಂದು ಗ್ರಾಫಿಕ್ಸ್ ಗಳನ್ನೆಲ್ಲ ನೋಡ್ಬೋದು. ಅಲ್ಲಿ ಬರುವ ಹಾವು, ಹುಲಿ, ಬ್ರಹ್ಮರಸಲ, ಅದೆಲ್ಲ ಸ್ವಲ್ಪ ಏನು ಈಗ ಕತೆ ನಡೀತಾ ಇರುತ್ತೆ, ಅದು ಫುಲ್ಲು ಏನು ಆದಿವಾಸಿಗಳ ಆ ರೀತಿ ಹೋಗ್ತಾ ಇರುವಾಗ ಅಲ್ಲಿಗೆ ಈ ಊರುಗಳ ಪಾತ್ರಗಳು ಎಂಟರ್ ಆಗುವ ಸ್ವಲ್ಪ ನಮಗೆ ಒಂದು ದಂತಕಥೆನ ಆ ರೀತಿ, ಅದು ಬಿಗಿನಿಂಗ್ ಇಂದನೇ ದಂತಕಥೆ ತರ ಹೋಗೋದಿಲ್ಲ, ಮಧ್ಯ 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 ದಂತಕಥೆಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಈ ರೀತಿ ಒಂದು ಸ್ವಲ್ಪ ನಮಗೆ ಗೊಂದಲಗಳು ಉಂಟಾಗ್ಬೋದು. ಏನು ಅದೇ ನಾ ಹೇಳಿದಂಗೆ ದಂತಕಥೆಗೆ ತೆಗೆದು ನಮ್ಗೆ ಯಾವ ಗೊಂದಲ ಇರಲ್ಲ. ಆ ಮೂವಿನ ತಲೆಯಲ್ಲಿ ಇಟ್ಟುಕೊಂಡು ನಾವು ಹೋಗಿ ನೋಡಕ್ಕೆ ಕೂತ್ರೆ ಈ ರೀತಿ ಆಗತ್ತೆ. ಇನ್ನು ಆ ಚಿತ್ರ ನೋಡಿ ಕೆಲವುಗಳೆಲ್ಲ ದೈವ ಬಂದಂತೆಲ್ಲ ನಟನೆ ಮಾಡ್ತಾ ಇದ್ದಾರೆ. ಆ ರೀತಿ ಯಾರು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ದೈವಾರಾಧನೆ ಎಂಬುದು ತುಳುನಾಡಿನಲ್ಲಿ ನಡೀತಿರುವ ಒಂದು ಪವಿತ್ರವಾದ ಕಾರ್ಯ. ಅದರ ಮೇಲೆ ಜನ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಅಷ್ಟು ನಂಬಿಕೆ ಇಟ್ಟು ಭೂತಾರಾಧನೆ ಎಲ್ಲವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಮಾಡುವಾಗ ನಾವು ಅದನ್ನ ಒಂದು ನಮ್ಮ ಶೋಕಿಗೋಸ್ಕರ, ನಮ್ಮ ವ್ಯೂಸಿಗೋಸ್ಕರ ಎಲ್ಲ ಅದನ್ನ ಬಳಸಿಕೊಳ್ಳಕ್ಕೆ ಹೋಗ್ಬಾರ್ದು. ಆ ತಪ್ಪು ಮಾಡಿದ್ರೆ ಅದರಿಂದ ಅವರು ಅದ್ರ ಫಲ ಅನುಭವಿಸ್ತಾರೆ ಅಂತ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಹೇಳ್ತಾರೆ. ಹಾಗಾಗಿ ಅದನ್ನ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಅದ್ಭುತ ಮೂವಿ ಬಂದಿದೆ, ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂತ ಮೂವಿ ಬಂದಿದೆ. ಇದೇ ರೀತಿಯ ಮೂವಿಗಳು ಇನ್ನಷ್ಟು ಬರ್ಲಿ. ಸೂ ಫ್ರಮ್ ಸೋ ಆದ ಮೇಲೆ ರಿಷಬ್ ಶೆಟ್ಟಿ ಅವರ ಮೂವಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇನ್ನು ಬರುವ ಎಲ್ಲ ನಟರ, ನಮ್ಮ ಕನ್ನಡ ನಟರ ಮೂವಿಗಳು ಇದೇ ರೀತಿ ದೊಡ್ಡ ಹಂತದಲ್ಲಿ ಸದ್ದು ಮಾಡುವಂತಾಗ್ಲಿ. ಕನ್ನಡ ಚಿತ್ರರಂಗ ಈಗ ಮಾಸ್ ಆಗಿದೆ, ಮಾಸ್ ಅಲ್ಲ ಕ್ಲಾಸ್ ಕೂಡ ಆಗಿದೆ. ಎಲ್ಲರೂ ಒಂದು ಕಾಲ ಇತ್ತು ಬಾಲಿವುಡ್ ದಿ ಗ್ರೇಟ್ ಅನ್ನೋದು, ಈಗ ಅದೇನಿಲ್ಲ. ಈಗ ನಮ್ಮಲ್ಲಿ ಏನು ಒಳ್ಳೆ ಕತೆ ಇದ್ರೆ ಅದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು, ಅದು ಇಡೀ ಪ್ಯಾನ್ ಇಂಡಿಯಾ ಮೂವಿಯಾಗಿ ಹೇಗೆ ಬದಲಾಗುತ್ತೆ ಎಂಬುದಕ್ಕೆಲ್ಲ ಇಂಥ ಮೂವಿಗಳು ಒಂದು ದೊಡ್ಡ ಎಕ್ಸಾಂಪಲ್ ಆಗ್ತಾ ಇದೆ. ಸೊ ನಮ್ಮ ಚಿತ್ರರಂಗ ಇನ್ನಷ್ಟು ಬೆಳಿಲಿ. ಇಂಥ ಒಂದು ಕಲೆಗೆ ನಾವೆಲ್ಲ ಪ್ರೋತ್ಸಾಹ ನೀಡ್ಬೇಕು. ಈ ಮೂವಿನ ಥಿಯೇಟರ್ ಹೋಗಿ ನೋಡಿ.